ಮತ್ತು ಸಲಾಲ್ ಡ್ಯಾಮ್ ಗೇಟ್ ಅನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನದಲ್ಲಿ ಇದೀಗ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೀರಿಲ್ಲದೆ ಚೆನಾಬ್ ನದಿ ಖಾಲಿ ಆಗಿರೋದು. ಚೆನಾಬ್ ನದಿಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಆಗಿದೆ. ನದಿಯಲ್ಲಿ ಜನರು ಓಡಾಡುವ ಸ್ಥಿತಿಗೆ ತಲುಪಿದೆ ಪಾಕ್ನ ಜೀವನಾಡಿ. ನೋಡಿ, ಪಾಕಿಸ್ತಾನಕ್ಕೆ ಯಾವುದಾದ್ರೂ ಒಂದು ಲಾಭ ಅನ್ನೋದಿದೆ ಅಥವಾ ಅವ್ರಿಗೊಂದು ಸಂಪನ್ಮೂಲದ ಹಾದಿ ಅನ್ನೋದಿದೆ, ಸಂಪನ್ಮೂಲ ಇರೋದು ಅಲ್ಲೇನೆ ಅಂತ ಬಂತು ಅಂತಂದರೆ ಅದು ಕೃಷಿನೇ. ಪಾಕಿಸ್ತಾನದಲ್ಲಿ ಇನ್ನೇನೂ ಇಲ್ಲ. ಇನ್ಕಮ್ ಅಂತ ಏನಿದೆ ಅಂತ ನಾವು ನೋಡಿದಾಗ ಓಕೆ, ಮೆಕ್ಕೆಜೋಳ ಬೆಳೀತಾರೆ, ಅವ್ರಿಗಲ್ಲಿ ಕೃಷಿಯಿಂದನೇ ಇನ್ಕಮ್ ಬರುತ್ತೆ ಅಂತ. ಬಟ್ ಈಗ ನೀರೇ ಇಲ್ಲ ಅಂತ ಅಂದರೆ ಕೃಷಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಹೇಳಿ? ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ದೊಡ್ಡ ಹೊಡೆತ ಬೀಳ್ತಾ ಇರುವಂಥದ್ದು. ಸುಮಾರು 77 ವರ್ಷಗಳ ಬಳಿಕ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಲ್ಲಿನ ನಾಗರಿಕರು ಹೇಳ್ತಾ ಇದ್ದಾರೆ. ಸೊ ನಮಗೊಂದು 75 ವರ್ಷ ಆಗಿದೆ. ಈಗ ನಾನು ಇದನ್ನು ನೋಡಿದ್ದು 77 ವರ್ಷಗಳಾಯಿತು ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿ ಅಂತ ಪಾಕಿಸ್ತಾನದ ನಾಗರಿಕರೊಬ್ಬರು ಈ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಅಂದರೆ 1 ಅಡಿ 1.5 ಅಡಿ ಹಬ್ಬಬ್ಬ ಅಂದರೆ 2 ಅಡಿ ನೀರಿದೆ, ಜನ ಓಡಾಡ್ಬೋದು. ಒಂದು ನದಿ ಅಂತ ಅಂದರೆ ಅಥವಾ ನದಿ ಪಾತ್ರ ಅಂತಂದರೆ ಹೆಂಗಿರುತ್ತೆ ಅನ್ನೋದನ್ನು ನಾವು ಊಹೆ ಅಂತೂ ಮಾಡ್ಕೊಳ್ಬೋದು. ಈಗ ಜಲಯುದ್ಧ ಸಾರಿರೋದ್ರಿಂದ ಎಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಎಲ್ಲ ಕಡೆಯಲ್ಲಿ ಬರಡು ಭೂಮಿ ಕಾಣಿಸ್ತಾ ಇದೆ.